ಶಿವನಿಗೆ ಪ್ರಿಯವಾದ ಜೀವಿಗಳು ಜಗತ್ತನ್ನೇ ರಕ್ಷಿಸುವ ಶಿವನ ಕಂಡರೆ ಮನುಷ್ಯರು ಯಾಕೆ ಭಯಪಡ್ತಾರೆ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ ನೋಡಿ. ಹೌದು, ನಾವು ಪೂಜಿಸುವಂತಹ ಅಥವಾ ನಂಬುವಂತಹ ಅನೇಕ ದೇವರು ಮತ್ತು ದೇವತೆಗಳು ಸೌಮ್ಯ ಸ್ವಭಾವವನ್ನು ಹೊಂದಿದ ಜೀವಿಗಳನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡರೆ ಅಥವಾ ಅವುಗಳೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ರೆ ಶಿವನು ಮಾನವರ ದೂರವಿರಲು ಬಯಸುವಂತಹ ಜೀವಿಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದಾನೆ. ಸಾಮಾನ್ಯ ಮನುಷ್ಯರು ಅವನನ್ನು ನೋಡಿ ಭಯಪಡ್ತಾರೆ, ಅವುಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದರೆ ಶಿವನು ಅವುಗಳೊಂದಿಗೆ ಇದ್ದಾನೆ. ಶಿವನ ಹಾವುಗಳೊಂದಿಗೆ ಗೂವಿಗಳೊಂದಿಗೆ ಇರುವುದನ್ನು ನಾವು ಫೋಟೋ ಅಥವಾ ವಿಗ್ರಹಗಳಲ್ಲಿ ನೋಡಬಹುದಾಗಿದೆ. ಶಿವನೊಂದಿಗಿನ ಸಂಬಂಧ ಹೊಂದಿರುವ ಗೂಳಿಯ ಹೆಸರೇ ನಂದಿ. ಈತ ಶಿವನ ವಾಹನ ಮತ್ತು ಹತ್ತಿರದ ಭಕ್ತ. ನಂದಿ ಶಿವನ ವಾಸಸ್ಥಾನದ ದ್ವಾರಪಾಲಕ ಮತ್ತು ಸಂಪೂರ್ಣ ಭಕ್ತಿಯ ಸಂಕೇತ. ನಂದಿ ಜೈವಿಕ ಆಶೀರ್ವಾದದಿಂದ ಜನಿಸಿದ ಭಕ್ತನಾಗಿದ್ದ ಮತ್ತು ಶಿವನ ಮೇಲೆ ಅಪಾರವಾದ ಪ್ರೀತಿಯಿಂದ ಬೆಳೆದ ಎಂದು ಕಥೆಗಳು ವಿವರಿಸುತ್ತವೆ. ಅವನು ಶಿವನ ಸೇವಕ, ಒಡನಾಡಿ ಮತ್ತು ಯಾವಾಗಲೂ ಅವನು ಶಿವನ ಕಾವಲು ಕಾಯುತ್ತಿರುತ್ತಾನೆ. ನಾವು ಯಾವುದೇ ಶಿವನ ದೇವಾಲಯಕ್ಕೆ ಭೇಟಿ ನೀಡಿದರೂ ಅಲ್ಲಿ ಶಿವನ ಮುಂದೆ ನಂದಿ ಕುಳಿತಿರುವುದನ್ನು, ಶರಣಾಗತಿಯೊಂದಿಗೆ ಶಿವನನ್ನು ಹೇಗೆ ಸಮೀಪಿಸಬೇಕೆಂಬುದನ್ನು ಮೌನವಾಗಿ ಕಲಿಸುತ್ತಾನೆ. ಇನ್ನು ಶಿವನ ಕೊರಳಲ್ಲಿ ಧರಿಸಿರುವ ಹಾವನ್ನು ನಾವು ನೋಡಬಹುದು. ಈ ಹಾವು ಸರ್ಪಗಳ ರಾಜನಾದ ವಾಸುಕಿ. ಅನೇಕ ಕಥೆಗಳಲ್ಲಿ ಹೇಳಿರುವ ಪ್ರಕಾರ ವಾಸುಕಿ ಶಿವನೊಂದಿಗೆ ಸಂಪರ್ಕ ಹೊಂದಿದ್ದಾನೆ. ಯಾಕಂದರೆ ಶಿವನು ಇತರರ ಭಯಪಡುವುದನ್ನು ತಿರಸ್ಕರಿಸುತ್ತಿದ್ದಾನೆ. ಹಾವು ಕುತ್ತಿಗೆಗೆ ಧರಿಸಲು ಸಾಮಾನ್ಯ ಜೀವಿಯಲ್ಲ. ಅದು ಅಪಾಯಕಾರಿ, ಅನಿರೀಕ್ಷಿತ ಮತ್ತು ಕೆಲವೊಮ್ಮೆ ಅವುಗಳು ಮರಣವನ್ನು ತರುತ್ತವೆ. ಆದರೂ ಶಿವನು ವಾಸುಕಿಯನ್ನು ತನ್ನ ಕೊರಳಿನಲ್ಲಿ ಧರಿಸಿದ್ದಾನೆ. ಸಮುದ್ರ ಮಂಥನದ ಸಮಯದಲ್ಲಿ ವಾಸುಕಿಯನ್ನು ಹಗ್ಗವಾಗಿ ಬಳಸಲಾಯಿತು. ದೇವತೆಗಳು ಮತ್ತು ರಾಕ್ಷಸರು ಅವನನ್ನು ಎರಡೂ ಕಡೆಯಿಂದ ಎಳೆದರು. ಇದರಿಂದ ಹಾಲಾಹಲ ಎಂಬ ಮಾರಕ ವಿಷ ಹೊರಹೊಮ್ಮಿದಾಗ ಸೃಷ್ಟಿಯನ್ನು ರಕ್ಷಿಸಲು ಶಿವ ಅದನ್ನು ಸೇವಿಸುವ ಮೂಲಕ ನೀಲಕಂಠನಾದನು ಎಂಬ ಮಾತಿದೆ. ಶಿವನು ಧರಿಸಿರುವ ಉಡುಪನ್ನು ನೋಡಿ ನಾವು ಶಿವನು ಹುಲಿಯೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯೂ ಇದೆ. ಆ ಒಂದು ಕಥೆಯ ಪ್ರಕಾರ ಒಮ್ಮೆ ಕಾಡಿನಲ್ಲಿ ಋಷಿಗಳು ಶಿವನ ಮೇಲೆ ಕೋಪಗೊಂಡರು. ಅವರು ಅವನನ್ನು ತಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಅಧಿಕಾರಕ್ಕೆ ಅಡ್ಡಿಪಡಿಸುವ ವ್ಯಕ್ತಿಯಾಗಿ ನೋಡಿದರು. ಶಿವನು ಯಾರೆಂಬುದನ್ನು ಸರಿಯಾಗಿ ಅರಿತುಕೊಳ್ಳದ ಅವರು ಶಿವನನ್ನು ನಾಶ ಮಾಡಲು ಉಗ್ರ ಹುಲಿಯನ್ನು ಕಳುಹಿಸುತ್ತಾರೆ. ಆದರೆ ಶಿವನು ಹುಲಿಯನ್ನು ಸುಲಭವಾಗಿ ಸೋಲಿಸಿ ಅದರ ಚರ್ಮವನ್ನು ಧರಿಸಿದನು. ಈ ಕಥೆಯು ಕೇವಲ ಪ್ರಾಣಿಯ ಮೇಲಿನ ವಿಜಯದ ಬಗ್ಗೆ ಅಲ್ಲ, ಆಧ್ಯಾತ್ಮಿಕ ಶಕ್ತಿಯು ತಮಗೆ ಮಾತ್ರ ಸೇರಿದೆ ಎಂದು ಭಾವಿಸುವವರ ಹೆಮ್ಮೆ ಮತ್ತು ಆಕ್ರಮಣಶೀಲತೆಯನ್ನು ಇದು ಪ್ರತಿನಿಧಿಸುತ್ತದೆ. ಹುಲಿ ಚರ್ಮವನ್ನು ಧರಿಸುವ ಮೂಲಕ ಶಿವನು ಭಯ ಮತ್ತು ಅಹಂಕಾರವನ್ನು ಮೀರಿದವನು ಎಂದು ತೋರಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.